ಸರ್ಕಾರಿ ಕೆಲಸ ಬೇಕು, ಶಾಲೆ ಬೇಡ. ಉಚಿತ ಸೌಲಭ್ಯ ಕೊಟ್ಟರೂ ಶಾಲೆಗಳು ಬಂದ್. ಗ್ರಾಮೀಣ ಮಕ್ಕಳ ಶಿಕ್ಷಣದ ಗತಿ ಏನು? ಸರ್ಕಾರಿ ಕೆಲಸ ಬೇಕು, ಶಾಲೆಗಳು ಮಾತ್ರ ಬೇಡ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಒಂದೊಂದೇ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವುದು ಆತಂಕ ಮೂಡಿಸಿದೆ. ಉಚಿತ ಊಟ, ಶೂ, ಬಟ್ಟೆ ಕೊಟ್ಟರೂ ಶಿಕ್ಷಕರ ಕೊರತೆ ಹಾಗೂ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಬಡವರ ಮಕ್ಕಳ ಶಿಕ್ಷಣಕ್ಕೆ ಕುತ್ತು ಬಂದಿದೆ. ಪಿರಿಯಾಪಟ್ಟಣದ 322 ಸರ್ಕಾರಿ ಶಾಲೆಗಳ ಪೈಕಿ 2017ರಿಂದೀಚೆ 35 ಶಾಲೆಗಳು ಮುಚ್ಚಿ ಹೋಗಿದೆ. ಈ ಬಾರಿ ಮಲಗನಕೆರೆ ಶಾಲೆ ಮರು ಆರಂಭಗೊಂಡರೂ ಸಹ ಪಾರೆಕೊಪ್ಪಲು, ಆನಂದಗೆರೆ, ಬೆಣಗಾಲು, ಉರ್ದು ಶಾಲೆ ಸೇರಿದಂತೆ ಒಟ್ಟು 9 ಶಾಲೆಗಳು ದಾಖಲಾತಿ ಇಲ್ಲದೆ ಬಂದ್ ಆಗಿವೆ. ತಾಲೂಕಿನಲ್ಲಿ 180 ಅತಿಥಿ ಶಿಕ್ಷಕರ ಅಗತ್ಯವಿದ್ದರೂ ಕೇವಲ 140 ಶಿಕ್ಷಕರಷ್ಟೇ ಇದ್ದಾರೆ. ಶಿಕ್ಷಕರು ನಗರ ಪ್ರದೇಶಗಳಿಗೆ ನಿಯೋಜನೆಗೊಳ್ಳುತ್ತಿರುವುದು ಗ್ರಾಮೀಣ ಶಾಲೆಗಳ ಈ ಸ್ಥಿತಿಗೆ ಕಾರಣವಾಗಿದೆ. ಟಿ.ಎನ್. ರವಿಪ್ರಸನ್ನ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ. ಪೋಷಕರು ಖಾಸಗಿ ಶಾಲೆಯ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು ಎಂದರು. ಸರ್ ನಮಸ್ತೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತೆಲ್ಲ ತುಂಬ ಸೌಲಭ್ಯಗಳು ಇದೆ ಸರ್. ಹಾಗಾಗಿ ಪೋಷಕರು ಅವ್ರು ಮನಸ್ಸು ಮಾಡಿ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿ ಏನು ಸೌಲಭ್ಯ ಇದೆ, ಏನು ಸವಲತ್ತು ಕೊಡ್ತಾ ಇದ್ದಾರೆ, ಮತ್ತು ಟೀಚರ್ಸ್ ಎಲ್ಲ ಇದ್ದಾರೆ. ಹಾಗಾಗಿ ಸರ್ಕಾರ ಒಳ್ಳೊಳ್ಳೆ ಪ್ಲ್ಯಾನ್ ಮಾಡಿ ಸರ್ಕಾರಿ ಶಾಲೆ ಉಳಿಬೇಕು, ಬೆಳಿಬೇಕು. ನಮ್ಮ ಎಲ್ಲ ಮಕ್ಕಳು, ನಮ್ಮ ಗ್ರಾಮೀಣ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಇವತ್ತು ದ್ವಿಭಾಷಾ ಮಾಧ್ಯಮ ಅಂತೇಳಿ ಇಂಗ್ಲೀಷ್ಗೆ ಹೆಚ್ಚು ಒತ್ತು ಕೊಟ್ಟು ಬೋಧನೆ ಮಾಡ್ತಕ್ಕಂಥ, ಮತ್ತು ಸ್ಮಾರ್ಟ್ ಕ್ಲಾಸ್ ಇದೆ, ಮತ್ತು ಹಾಗೆ ಬೇರೆ ಬೇರೆ ಎಲ್ಲ ಸೌಲಭ್ಯಗಳನ್ನ LKG UKG ಓಪನ್ ಮಾಡಿದೆ. ಮತ್ತು ಹಾಗೆ ಸ್ಮಾರ್ಟ್ ಕ್ಲಾಸ್ ಇದೆ, ಟೆಕ್ನಾಲಜಿ ಸಹಿತ ಕಂಪ್ಯೂಟ್ರಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಹಾಗಾಗಿ ನಮ್ಮಲ್ಲೂ ಎಲ್ಲ ಥರದ ಆಧುನಿಕ ಶಿಕ್ಷಣ ಕೊಡ್ತಕ್ಕಂಥ ಪದ್ಧತಿಯನ್ನು ಸರ್ಕಾರದವರು, ಇಲಾಖೆಯವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅದನ್ನು ಮನಗಂಡು ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚು ದಾಖಲಾತಿಯನ್ನು LKGಯಿಂದ ಎಲ್ಲ ತರಗತಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಪೋಷಕ ಬಂಧುಗಳು ಮಾಡಬೇಕು. ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಕರು ಬೋಧನೆ ಮಾಡ್ತಕ್ಕಂಥ ಗುಣಮಟ್ಟದ ಶಿಕ್ಷಕರು ಇದ್ದಾರೆ. ಇದು ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂಥೇಳಿ ತುಂಬ ಡಬಲ್ ಗ್ರ್ಯಾಜುಯೇಟು, ಟ್ರಿಬಲ್ ಗ್ರ್ಯಾಜುಯೇಟ್ ಇರ್ತಕ್ಕಂಥ ಶಿಕ್ಷಕರು ಸಹ ಇದ್ದಾರೆ ನಮ್ಮಲ್ಲಿ. ಹಾಗಾಗಿ ತುಂಬ ಒಳ್ಳೆ ಸೈನ್ಸು, ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಹೀಗೆ ಎಲ್ಲ ವಿಷಯಗಳನ್ನ ತುಂಬ ಪರಿಣಿತಿಯಿಂದ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರು ಇದ್ದಾರೆ ಸರ್. ಹಾಗಾಗಿ ಅದನ್ನು ನಮ್ಮ ಸಿಗುರು ವಿಜಯಕುಮಾರ್ ಮಾತನಾಡಿ, ಶಾಲೆಗಳು ಮುಚ್ಚಿದರೆ ಬಡವರ, ದಲಿತರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಳಬೇಕು ಎಂದರು. ವರದಿ HD ರಮೇಶ್, ಪಿರಿಯಾಪಟ್ಟಣ. ಅಂದರೆ ಖಾಸಗಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲ್ಲ, ನಮ್ಗೆ ಗನ್ನೆ ಆಗ್ತಾ ಇದೆ. ನಾವು ಕೂಲಿ ನಾಲಿ ಮಾಡುವಂಥ ಜನ ನಾವೆಲ್ಲಿ ದುಡ್ಡು ಕಟ್ಟೋದು, ನಾವು ಹೆಂಗೆ ಮಕ್ಕಳಿಗೆ ನಾವು ಸೌಲಭ್ಯ ಒದಗಿಸ್ಕೊಡೋದು? ಸರ್ಕಾರಿ ಶಾಲೆಯಲ್ಲಿ ಎಷ್ಟೆಲ್ಲ ಸೌಲಭ್ಯಗಳಿದ್ರೂ ಕೂಡ ನಾವು ಸರ್ಕಾರಿ ಶಾಲೆನ ಬಿಟ್ಟು ಹೋಗ್ತಿರ್ತಕ್ಕಂಥದ್ದು ತಪ್ಪು. ಸರ್ಕಾರಿ ಶಾಲೆಗಳೇನಾದ್ರು ಮುಚ್ಚೋದ್ರೆ ಇಡೀ ಜಗತ್ತಲ್ಲಿ ಹಾಳಾಗ್ತದೆ ಅಂತಕ್ಕಂಥದ್ದನ್ನ ನಮ್ಮ ಜನ ಅರಿವು ಮೂಡಿಸ್ಕೋಬೇಕಾಗಿತ್ತು. ಯಾಕೋ ಅವ್ರಿಗೆ ಅರಿವಿನ ಕೊರತೆ ಜಾಸ್ತಿ ಆಗಿದೆ. ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಪಕ್ಕದ ಮನೆಯವರು ಕಾನ್ವೆಂಟಿಗೆ ಕಳಿಸ್ತಾರೆ, ನಾನು ಪಕ್ಕದ ಮನೆಯಲ್ಲಿ ಕಾನ್ವೆಂಟಿಗೆ ಕಳಿಸೋದಂಥದ್ದು. ಇದೊಂಥರ ಒಬ್ಬರ ಮೇಲೊಬ್ಬರಿಗೆ ಒಂಥರ ಅವ್ರದ್ದೇ ಆದಂಥ ಒಂದು ಬೆಳವಣಿಗೆಗಳಿಗೋಸ್ಕರ ಮತ್ತು ದೂರದೃಷ್ಟಿ ಇಟ್ಕೊಳ್ದೇ ಅವ್ರ ದುರಭ್ಯಾಸದಿಂದ ಇವೆಲ್ಲ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಕಾರಣ ಏನು ಅಂದರೆ ಖಾಸಗಿ ಶಾಲೆ ಹೆಂಗಾರು ಉಳ್ಕೊತವೆ, ಆದರೆ ಸರ್ಕಾರಿ ಶಾಲೆಗಳೇ ಮುಖ್ಯ. ಯಾಕಂದರೆ ಎಲ್ಲ ಬಡವ ಕೆಳಗೆ ಇರ್ತಕ್ಕಂಥ ಬಡವ ಹೋಗೋದೇ ಸರ್ಕಾರಿ ಶಾಲೆಗೆ. ಅವೆಲ್ಲ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ. ಇವತ್ತು ನನ್ನ ಮಕ್ಕಳು ಓದಿರೋದು ಇವತ್ತು ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳು. ನಾವೆಲ್ಲ ಇವತ್ತವರೆಗೂ ನಾವು ಕಾನ್ವೆಂಟ್ ತಿರುಗಿ ನೋಡಲಿಲ್ಲ. ಕಾರಣ ಏನು ಅಂದರೆ ನಮ್ಮ ಸರ್ಕಾರಿ ಶಾಲೆ ಮೇಲೆ ಇದ್ದಂಥ ಗೌರವ. ಸರ್ಕಾರಿ ಶಾಲೆಗೆ ವಿವಿಧ ಕೊಡ್ತಾ ಇದೆ. ಬಟ್ ಅಲ್ಲಿ ಇರ್ತಕ್ಕಂಥವ್ರು ಯಾಕೋ ಏನೋ ದುರಂತ ನಮ್ಮ ಹಳ್ಳಿಗಾಡಿನ ಜನ ರೈತರು ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ. ಬಟ್ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸರ್ಕಾರಿ ಶಾಲೆಗಳ ಉಳಿಯೋದ್ರ ಮುಖಾಂತರ ದಯವಿಟ್ಟು ನಾವು ತಾವೆಲ್ಲ ಸಹಕಾರ ಕೊಡಬೇಕು. ಸರ್ಕಾರಿ ಶಾಲೆಗಳ ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅಂತೇಳಿ ಇಡೀ ತಾಲೂಕಿನ ಜನತೆಯಲ್ಲಿ ನಾನು ಹೃದಯಪೂರ್ವಕವಾಗಿ ಕೈ ಮುಗಿದು ಪ್ರಾರ್ಥನೆ ಮಾಡುವಂಥ
ವ್ಯವಸ್ಥೆನ ನಾನು ಮಾಡ್ತೀನಿ. ನಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಬಂಧುಗಳು, ನಮ್ಮ ಗ್ರಾಮದ ಹಳ್ಳಿಗಾಡಿನ ಜನ ಮತ್ತು SC/ST ಕಮ್ಯುನಿಟಿಲಿರ್ತಕ್ಕಂಥ ನಮ್ಮ ದಲಿತ ಅಣ್ಣ ತಮ್ಮಂದಿರು ಯಾವುದೇ ಕಾರಣಕ್ಕೂ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ ರೀತಿ ನೋಡ್ಕೋಬೇಕು. ಖಾಸಗಿ ಶಾಲೆಗಳಿಗೆ ಕಳಿಸ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡಬೇಕು. ಸರ್ಕಾರಿ ಶಾಲೆಗಳಿಗೆ ನೀವು ಕಳಿಸೋಂಥ ವ್ಯವಸ್ಥೆ ಮಾಡಿ ಗುಣಮಟ್ಟದ ಶಿಕ್ಷಣ ಕೊಡಿಸೋಂಥ ಕೆಲಸನ ನಾವೆಲ್ಲ ಸೇರಿ ಮಾಡೋಣ. ಮಕ್ಕಳು ಒಳ್ಳೆಯ ಅನುಕೂಲ ಆಗಲಿ, ಅವ್ರ ಭವಿಷ್ಯ ಉದ್ಭವ ಆಗಲಿ, ಉದ್ಧಾರ ಆಗಲಿ, ನಿಮಗೂ ಹಣಕಾಸು ಉಳಿತಾಯ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಭಾಳ ನೋವಿನಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳೋದೇನಪ್ಪ ಅಂದರೆ, ನೀವು ದಯಮಾಡಿ ಸರ್ಕಾರಿ ಶಾಲೆಗಳ ಉಳಿಸೋದಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತಕ್ಕಂಥ ಮನವಿನ ತಮ್ಮಲ್ಲಿ ಮಾಡ್ತೀವಿ.